ವೆಲ್ಕಮ್ ಟು ಮೈ ಚಾನಲ್ ಮ್ಯಾಜಿಕಲ್ ಮ್ಯಾನಿಫೆಸ್ಟ್. ನಿಮ್ಮೆಲ್ಲರಿಗೂ ಸ್ವಾಗತ. ಈ ಯುಗಾದಿ ಹೊಸ ವರ್ಷ ಎಲ್ಲ ರಾಶಿ ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಸುಖ ಸಮೃದ್ಧಿ ನೆಮ್ಮದಿ ತರಲಿದೆ. ಬಹಳ ಜನರ ಕೊರಗು ನಮ್ಮಂಥವರಿಗೆ ಬೆಲೆನೇ ಇಲ್ಲ. ನಾವು ಸಾಕಷ್ಟು ಪರಿಶ್ರಮದ ಕೆಲಸ ಮಾಡ್ತೇವೆ, ಆದರೂ ಯಾರೂ ಕೇಳೋರಿಲ್ಲ. ಹಾಗಾದರೆ ಈ ಚಿಕ್ಕ ಹುಡುಗಿಯನ್ನು ನೋಡಿದಿರಾ? ಶ್ರೇಯಾಂಕಾ ಪಾಟೀಲ್, ವುಮೆನ್ಸ್ ಪ್ರೀಮಿಯರ್ ಲೀಗ್. ಆ ಚಿಕ್ಕ ಹುಡುಗಿ ತನಗೆ ಇಷ್ಟವಾದ ಫೀಲ್ಡ್ನಲ್ಲಿ ಅಂದರೆ ಕ್ರಿಕೆಟ್ನಲ್ಲಿ ಹೆಸರು ದುಡ್ಡು ಎಲ್ಲ ಗಳಿಸಿದ್ಲು. ಇವರನ್ನು ನೋಡಿರ್ಬೋದು. ಇವರು ಚಿಕ್ಕಣ್ಣ, ಇನ್ನೊಬ್ಬರು ಅನುಶ್ರೀ, ಟಿ ವಿ ಆ್ಯಂಕರ್. ಇವ್ರ ಬಗ್ಗೆನೂ ಹೇಳ್ತೇನೆ. ನಾವು ಸಾಕಷ್ಟು ಪರಿಶ್ರಮದ ಕೆಲಸ ಮಾಡ್ತೇವೆ, ಆದರೂ ಯಾರು ಕೇಳೋರಿಲ್ಲ ಅಂತೇವಿ. ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ. ಹಾರ್ಡ್ ವರ್ಕ್ ಇಲ್ಲಿ ಮಾಡುವ ಅವಶ್ಯಕತೆ ಇಲ್ಲವೇ ಇಲ್ಲ. ಒಬ್ಬ ಆಲ್ಸಿ ವ್ಯಕ್ತಿಗೆ ಮತ್ತು ಹಾರ್ಡ್ ವರ್ಕ್ ಮಾಡುವ ವ್ಯಕ್ತಿಗೆ ಒಂದು ಕೋಡಿಂಗ್ ಕೆಲಸ ಕೊಡಿ. ಆಲ್ಸಿ ವ್ಯಕ್ತಿ ಮೊದಲೇ ಲೇಜಿ, ಎಷ್ಟು ಈಸಿಯಾಗಿ ಮಾಡಬಹುದು ಅನ್ನೋ ಬಗ್ಗೆ ವಿಚಾರ ಮಾಡ್ತಾನೆ. ಅದೇ ಹಾರ್ಡ್ ವರ್ಕ್ ಅದನ್ನೇ ಪರಿಶ್ರಮದಿಂದ ಮಾಡ್ತಾನೆ. ಆಲ್ಸಿ ವ್ಯಕ್ತಿ ಕೋಡಿಂಗ್ ಕೆಲಸ 2 ಲೈನ್ನಲ್ಲಿ ಮುಗಿಸಿಬಿಡ್ತಾನೆ. ಅದೇ ಹಾರ್ಡ್ ವರ್ಕ್ ಮಾಡುವ ಕೋಡಿಂಗನ್ನು 10 ಲೈನ್ನಲ್ಲಿ ಕೆಲಸ ಮಾಡ್ತಾನೆ, ಅಂದರೆ 10 ಲೈನ್ಸ್. ಆದರೆ ಕಂಪ್ನಿಗೆ 2 ಲೈನ್ನಲ್ಲಿ ಈ ಕೋಡಿಂಗ್ ಇಷ್ಟ ಆಗಿ ಅವನ ಕೆಲಸಕ್ಕೆ ತುಂಬ ಬೆಲೆನೂ ಬರಬಹುದು. ಈಗಿನ ಯೂಟ್ಯೂಬ್ನಲ್ಲಿ ನೋಡಿರ್ಬೋದು, 15 ಸೆಕೆಂಡ್ 1 ಮಿನಿಟ್ ಶಾರ್ಟ್ ವಿಡಿಯೋ ತುಂಬ ಪಾಪ್ಯುಲರ್. ಅದರಲ್ಲಿ ತುಂಬ ಯಶಸ್ಸು ಹೊಂದಿದವರು ಇದ್ದಾರೆ. ಜನರಿಗೆ ಏನು ಬೇಕೋ ಅದನ್ನೇ ಕೊಟ್ಟರೆ ಜನ ಖುಷಿ ಆಗ್ತಾರೆ. ಹಾರ್ಡ್ ವರ್ಕಿಗೆ ಬೆಲೆ ಇದೆ. ಆದರೆ ಯಾವ ದಿಕ್ಕಿನಲ್ಲಿ ನೀವು ಹಾರ್ಡ್ ವರ್ಕ್ ಮಾಡ್ತಿದ್ದೀರಿ? ನಿಮ್ಮ ಗೋಲು ಉದಾಹರಣೆಗೆ ಇಲ್ಲಿದೆ, ಆದರೆ ನೀವು ಬೇರೆ ದಿಕ್ಕಿನಲ್ಲಿ 10 ವರ್ಷದಿಂದ ಪರಿಶ್ರಮ ಮಾಡ್ತಾನೇ ಇದ್ದೀರಿ. ಅಲ್ಲಿ ಅದಕ್ಕೆ ಬೆಲೆನೇ ಇಲ್ಲ. ಅದೇ ಶ್ರೇಯಾಂಕಾ ಪಾಟೀಲ್, ವುಮೆನ್ಸ್ ಪ್ರೀಮಿಯರ್ ಲೀಗ್. ಆ ಹುಡುಗಿ ತನಗೆ ಇಷ್ಟವಾದ ಫೀಲ್ಡ್ ಅಂದರೆ ಕ್ರಿಕೆಟ್ನಲ್ಲಿ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ಲು. ಅದಕ್ಕೆ ಇವತ್ತು ಹೆಸರು, ಯಶಸ್ಸು, ದುಡ್ಡು ಎಲ್ಲ ಗಳಿಸಿದ್ಲು. ಇನ್ನು ಚಿಕ್ಕಣ್ಣ ಟಿ ವಿನಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದ್ದು, ನಂತರ ಸಿನಿಮಾ ನಟನಾಗಿ ಯಶಸ್ಸು, ದುಡ್ಡು ಎಲ್ಲ ಗಳಿಸಿದರು. ಮತ್ತು ಅನುಶ್ರೀ ಸುಮಾರು ವರ್ಷಗಳಿಂದ ಟಿ ವಿನಲ್ಲಿ ಬೇರೆ ಬೇರೆ ಪಾತ್ರದಲ್ಲಿ ಕಾಮಿಡಿ ಶೋ ಇರ್ಬೋದು, 108 ಫೀಲ್ಡ್ನಲ್ಲಿ ಕೆಲಸ ಮಾಡಿದರು. ಆದರೆ ಇವತ್ತು ಟಿ ವಿನಲ್ಲಿ ಆ್ಯಂಕರ್ ಆಗಿ ಬಹಳ ಪ್ರಸಿದ್ಧಿ ಹೊಂದಿದ್ದಾರೆ. ನಿಮಗೆ ಇಷ್ಟವಾದ ಫೀಲ್ಡ್ನಲ್ಲಿ ಹಾರ್ಡ್ ವರ್ಕ್ ಮಾಡಿದರೆ ನಿಮ್ಮನ್ನು ಹುಡುಕಿಕೊಂಡು ಜನ ಬರ್ತಾರೆ. ಯಶಸ್ಸು, ಹೆಸರು ನಿಮ್ಮದಾಗತ್ತೆ. ನಾವು ಏನು ಕರ್ಮ ಮಾಡ್ತೀವೋ ಅದೇ ಥರ ಫಲ ಈ ಬ್ರಹ್ಮಾಂಡ, ದೇವರು ಅಥವಾ ಯೂನಿವರ್ಸ್ ನಮಗೆ ಕೊಡ್ತಾರೆ. ಈ ಮೊದಲಿನ ವಿಡಿಯೋದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಬಗ್ಗೆ ನೋಡಿದೆವು. ಧರ್ಮದಲ್ಲಿ ನಾವು ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡಿದರೆ ಮೋಕ್ಷ ಅಂದರೆ ನಾವು ಬಯಸಿದ್ದು ಸಿಕ್ಕೇ ಸಿಗುತ್ತೆ. ಇದರಲ್ಲಿ ನಮ್ಮ ಅದೃಷ್ಟ ನಾವೇ ಬರಿತೇವೆ. ಇಲ್ಲಿ 3 ಪ್ರಕಾರದ ಕರ್ಮ ಇರುತ್ತೆ. ಒಂದನೇದ್ದು ಸಂಚಿತ ಕರ್ಮ, ಅಂದರೆ ನಾವು ಮಾಡಿದ ಕರ್ಮಗಳ ಫಲಾಫಲ ಸಂಗ್ರಹ, ಸ್ಟೋರ್ ಹೌಸ್ ಥರ. ಎರಡನೇದ್ದು ಕ್ರಿಯೆ ಕರ್ಮ, ನಾವು ಈಗ ಮಾಡುತ್ತಿರುವ ಕರ್ಮ ಅಂದರೆ ಕೆಲಸ. ಮೂರನೇದ್ದು ಪ್ರಾರಬ್ಧ ಅಂದರೆ ಅದೃಷ್ಟ, ನಾವು ಕೂಡಿಸಿಟ್ಟ ಸಂಚಿತ ಒಳ್ಳೆಯ ಕೆಟ್ಟ ಕರ್ಮಗಳ ಫಲಿತಾಂಶವೇ ಈ ಪ್ರಾರಬ್ಧ ಯಾ ಅದೃಷ್ಟ ಅಂತ ನಾವು ಕರೀತೇವೆ. ಅಂದರೆ ನಾವು ಒಂದು ಕೆಲಸ ಅಥವಾ ಕರ್ಮ ಮಾಡಿದೆವು, ಅದು ಒಳ್ಳೆಯದು ಯಾ ಕೆಟ್ಟದ್ದು ಇರಬಹುದು. ಅದು ಸಂಚಿತ ಕರ್ಮದಲ್ಲಿ ಶೇಖರಣೆಯಾಗುವುದು. ನಮ್ಮ ಯೋಗ ಕೂಡಿ ಬಂದಾಗ ಅದರ ಪರಿಣಾಮ ನಮ್ಮ ಪ್ರಾರಬ್ಧದ ಮೇಲೆ ಆಗತ್ತೆ. ಒಂದು ಉದಾಹರಣೆ ಸಹಿತ ಹೇಳಿದರೆ ಅದರ ಅರ್ಥ ಬೇಗ ಆಗುತ್ತೆ. ಒಬ್ಬ ವ್ಯಕ್ತಿ ಸ್ಕೂಟರ್ನಲ್ಲಿ ಹೋಗ್ತಿದ್ದಾನೆ. ಸಿಗ್ನಲ್ನಲ್ಲಿ ಒಂದು ನಾಯಿ ಅದರ ಮಾಲೀಕನಿಗೆ ಕಾಯ್ತಾ ನಿಂತಿತ್ತು. ಆ ವ್ಯಕ್ತಿ ಸುಮ್ಮನಿಲ್ಲಾರದೆ ಆ ನಾಯಿಗೆ ಒಂದು ಒದೆ ಕೊಟ್ಟ. ಅದು ಕೂಗ್ತಾ ಒಂದು ಕಡೆ ಹೋಗಿ ಬಿತ್ತು. ಅದು ಸಾಕಿದ ನಾಯಿ ಆಗಿದ್ದರಿಂದ ಅವನು ಪಾರಾದ. ಅವನು ನಾಯಿ ಜೊತೆ ಮಾಡಿದ್ದು ಕ್ರಿಯಾಕರ್ಮ, ಅದು ಸಂಚಿತ ಕರ್ಮದಲ್ಲಿ ಕೂಡಿತು. ನಂತರ ಅದೇ ವ್ಯಕ್ತಿ ತನ್ನ ಕೆಲಸಕ್ಕೆ ತೆರಳುವಾಗ ಪಕ್ಕದಲ್ಲಿ ಒಬ್ಬ ಹಸಿದ ಮುದುಕ ತಿಂಡಿಗಾಗಿ ಬೇಡ್ತಾ ಇದ್ದ. ಆ ವ್ಯಕ್ತಿ ಮೇಲೆ ಕರುಣೆ ಬಂದು ಪಕ್ಕದಲ್ಲಿದ್ದ ದರ್ಶಿನಿ ಹೋಟೆಲ್ಗೆ ಹೋಗಿ ತಿಂಡಿ ಕಾಫಿ ಎಲ್ಲ ಕೊಡಿಸಿ ಕಳಿಸಿದ. ಇದೂ ಸಹ ಅವನ ಸಂಚಿತ ಕರ್ಮದಲ್ಲೇ ಕೂಡಿತು. ಇದೇ ವ್ಯಕ್ತಿ ಮಧ್ಯಾಹ್ನ ಆಫೀಸ್ನಲ್ಲಿ ಇರುವಾಗ ಇವನ ಗೆಳೆಯನೊಬ್ಬ ಬಂದು
ತನ್ನ ಮೊಬೈಲ್ ಶಾಪ್ ಲಾಸ್ನಲ್ಲಿ ನಡೀತಿರೋದನ್ನು ಹೇಳಿಕೊಂಡ. ಈ ವ್ಯಕ್ತಿ ಅವನಿಗೆ ಸಮಾಧಾನದ 4 ಮಾತು ಹೇಳಿ ಕಳಿಸಿದ. ಇದು ಸಹ ಸಂಚಿತ ಕರ್ಮದಲ್ಲೇ ಕೂಡಿತು. ಅದೇ ವ್ಯಕ್ತಿ ಸಂಜೆ ಆಫೀಸ್ನಿಂದ ಹೊರಬಂದಾಗ ಅಲ್ಲಿ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿ ಗಲಾಟೆ ನಡೀತಾ ಇತ್ತು. ಆ ವ್ಯಕ್ತಿ ಅದನ್ನು ವಿಡಿಯೋ ಮಾಡಿ ತನ್ನ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿದ. ಇದು ಸಹ ಸಂಚಿತ ಕರ್ಮದಲ್ಲೇ ಕೂಡುತ್ತೆ. ಇದು ಒಂದು ಸಾಮಾನ್ಯ ವ್ಯಕ್ತಿಯ ಕ್ರಿಯೆ, ನಮ್ಮದೂ ಇರಬಹುದು. ಯಾವುದು ಕರ್ಮ ಒಳ್ಳೆಯದು ಇಲ್ಲ ಕೆಟ್ಟದ್ದು ಅಂತ ಇರುವುದಿಲ್ಲ. ನಾವು ಮಾಡುವ ಕರ್ಮದಿಂದ ಇನ್ನೊಬ್ಬರ ಖುಷಿ ಕಡಿಮೆಯಾಗಿ ನೋವು ಜಾಸ್ತಿ ಆಗಿದ್ದರೆ ಅದು ಕೆಟ್ಟ ಕರ್ಮ ಅಂತ ಅನ್ಬೋದು. ಒಂದು ವೇಳೆ ಎಲ್ಲರಿಗೂ ಖುಷಿ ಸಂತೋಷ ಸಮಾಧಾನ ಆಗುವಂತಿದ್ದರೆ ಅದು ಒಳ್ಳೆಯ ಕರ್ಮ ಅಂತ ಹೇಳಬಹುದು. ಯಾವುದೇ ಕ್ರಿಯೆಯಿಂದ ನಿಮ್ಮ ಮನಸ್ಸು ನಿರಾಳ ಅನಿಸುತ್ತೋ ಖುಷಿ ಅನಿಸುತ್ತೋ ಅದು ಸುಕರ್ಮನೇ. ಅದರಿಂದ ಇನ್ನೊಬ್ಬರಿಗೆ ನೋವು ದುಃಖ ಆಗಿಲ್ಲ ಅಂತ ತಿಳಿಯೋಣ. ನಾಯಿಗೆ ಒದ್ದದ್ದು, ಒಬ್ಬರಿಗೆ ತಿಂಡಿ ತಿನ್ನಿಸಿದ್ದು, ಇನ್ನೊಬ್ಬರಿಗೆ ಸಮಾಧಾನ ಮಾಡಿದ್ದು, ಒಂದು ವಿಡಿಯೋನಲ್ಲಿ ಕಷ್ಟಪಡುವವರನ್ನು ನೋಡಿ ವಿಡಿಯೋ ಮಾಡಿ ಹಂಚಿದ್ದು ಎಲ್ಲ ಸಂಚಿತ ಕರ್ಮಗಳಿಗೆ ಕೂಡಿತು. ಸಂಚಿತ ಮತ್ತು ಕ್ರಿಯೆ ಕರ್ಮಗಳ ಫಲವೇ ಪ್ರಾರಬ್ಧ, ಅದೃಷ್ಟ ಎಲ್ಲ. ಈ ಎಲ್ಲ ಕರ್ಮಗಳ ಫಲ ವಾಪಸ್ ಬರುವುದು ಗ್ಯಾರಂಟಿ. ಯಾವಾಗ ರಿಟರ್ನ್ ಬರುತ್ತೋ ಗೊತ್ತಿಲ್ಲ. ನಾಯಿಗೆ ಒದ್ದದ್ದು 6 ತಿಂಗಳ ನಂತರ ಈ ತರಹನೂ ಬರಬಹುದು. ನನ್ನ ಕಾರಿನಿಂದ ಇನ್ನೊಬ್ಬರಿಗೆ ಗುದ್ದಿದ್ದಕ್ಕೆ ಅವನು ಬಂದು ನನಗೆ ಒದೆಯಬಹುದು. ತಕ್ಷಣ ಇನ್ನೊಬ್ಬ ಅದನ್ನು ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ತನ್ನ ಫ್ರೆಂಡ್ಸ್ಗೆ ಕಳಿಸಲೂಬಹುದು. ನಾನು ಈ ಮೊದಲು ಒಂದು ಗಲಾಟೆ ವಿಡಿಯೋ ಮಾಡಿ ಶೇರ್ ಮಾಡಿದ್ದು ಈಗ ವಾಪಸ್ ಈ ಥರ ಬರ್ತಾ ಇದೆ. ಅದೇ ವೇಳೆಗೆ ಪರಿಚಯದವರು ಒಬ್ಬರು ಬಂದು ನನ್ನನ್ನು ಎಬ್ಬಿಸಿ ಸಮಾಧಾನ ಮಾಡಿ ಅಲ್ಲಿಂದ ಬಿಡಿಸಿಕೊಂಡು ಬಂದದ್ದು ಅದು ಸಹ ನಾನು ಮಾಡಿದ ಕರ್ಮದ ರಿಟರ್ನ್ ಗಿಫ್ಟೇ ಇರಬಹುದು. ಪಕ್ಕದಲ್ಲಿ ಇದ್ದ ಹೋಟೆಲಿನಲ್ಲಿ ಕರ್ಕೊಂಡು ಹೋಗಿ ಕೂಡಿಸಿ ತಿಂಡಿ ಕಾಫಿ ಕೊಟ್ಟು ಕಳಿಸಿದ್ದು ಇದು ಸಹ ರಿಟರ್ನ್ ಕರ್ಮನೇ. ಇದೆಲ್ಲ ಒಂದೇ ದಿನದಲ್ಲಿ ನಡೆಯಬೇಕಿಲ್ಲ. ಒಂದು ಉದಾಹರಣೆ ಅಷ್ಟೇ. ಹೀಗೂ ಆಗ್ಬೋದು. ಒದೆ 10 ವರ್ಷ ನಂತರ ದೊಡ್ಡ ಪ್ರಮಾಣದಲ್ಲಿ ಸಿಗ್ಬೋದು, ಬಡ್ಡಿ ಸಮೇತ. ನಾವು ಹೀಗೂ ಆಗಿದ್ದನ್ನು ನೋಡಿರ್ಬೋದು. ಒಬ್ಬ ವ್ಯಕ್ತಿ ಎಲ್ಲ ಕೆಟ್ಟ ಕರ್ಮ ಮಾಡ್ತಿದ್ದಾನೆ. ತಂದೆ ತಾಯಿ ಹೆಂಡತಿ ಎಲ್ಲರ ಜೊತೆ ಕೂಗಾಡ್ತಾನೆ, ಸುತ್ತಲೇ ಇದ್ದವರ ಜೊತೆ ಜಗಾಡ್ತಿರ್ತಾನೆ. ಆದರೆ ಅವನ ಜೊತೆ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ. ಕಾರು ದುಡ್ಡು ಎಲ್ಲ ಸಾಕಷ್ಟು ಬರ್ತಾಯಿದೆ. ಅವನ ಮಾವ ಒಳ್ಳೆ ಬಂಗ್ಲೆ ಗಿಫ್ಟ್ ಕೊಟ್ಟ. ಅದಕ್ಕೆ ನಾವು ಇದು ಹೇಗೆ ಆಗ್ತದೆ, ನಾವು ದೇವರನ್ನೇ ನಂಬಲ್ಲ, ನಂಬಿದ್ದಕ್ಕೆ ಏನು ಕೊಟ್ಟ, ದೇವರೇ ಇಲ್ಲ ಅಂತೀವಿ. ದೇವರು ಒಂದು ಸಾಫ್ಟ್ವೇರ್ ಮಾಡಿ ಇಟ್ಟಿದ್ದಾನೆ. ಅಂದರೆ ನಾವು ಈ ಕಣ್ಣಿನಿಂದ ನೋಡುವುದು, ಈ ಜಾಮೂನು ತಿನ್ನುವುದು, ಈ ಉಪ್ಪಿನ ರುಚಿ ಬೇರೆ ಬೇರೆ ಅಂತ ನಮ್ಮ ನಾಲಿಗೆ ಹೇಳ್ತದೆ. ಎಲ್ಲ ಸರಿಯಾಗಿ ಸೆಟ್ಟಿಂಗ್ ಮಾಡೇ ಇಟ್ಟಿದ್ದಾನೆ. ಮನುಷ್ಯನ ಮಿದುಳಿನ ಥರ ಸಾಫ್ಟ್ವೇರ್ ಮಾಡುವುದು ಇನ್ನೂ ಯಾರಿಗೂ ಸಾಧ್ಯ ಆಗಿಲ್ಲ. ಈ ವ್ಯಕ್ತಿಯನ್ನು ನೋಡಿದ್ರಲ್ಲ, ಈಗೆಲ್ಲ ಒಳ್ಳೆಯದಾಗ್ತಿದೆ. ಕೆಟ್ಟ ಕರ್ಮ ಮಾಡಿದರೂ ಅದು ಅವನ ಪ್ರಾರಬ್ಧ. ಅವನ ಹಿಂದಿನ ಕರ್ಮಫಲ ಈಗ ಸಿಗ್ತಾ ಇದೆ. ಈಗ ಮಾಡ್ತಿರೋದು ಅದು ಸ್ಟೋರ್ ಆಗ್ತಾ ಇದೆ, ಅದು ಕೂಡ್ತಾ ಇದೆ. ಇದರ ಫಲ ಅವನಿಗೆ ಸಿಗ್ತದೆ. ಆಗ ನೋಡಲು ನಾವು ಇರಲಿಕ್ಕಿಲ್ಲ. 50 ವರ್ಷದ ನಂತರ ಸಿಗ್ಬೋದು. ಅದೆಲ್ಲ ನೋಡಲು ನಾವೇಕೆ ಕಾಯಬೇಕು? ನಮಗೇನು ಬೇಕು ಅದರ ಕಡೆಗೆ ಲಕ್ಷ್ಯ ವಹಿಸಬೇಕಾಗಿದೆ. ಈ ಸಿಸ್ಟಮ್ ಹೇಗಿದೆ ಅಂದರೆ ಎಲ್ಲ ಕರ್ಮ ಸ್ಟೋರ್ ಆಗ್ತದೆ. ಫಾರ್ ಎಕ್ಸಾಂಪಲ್, ನಾನು ಇವತ್ತು ಯಾರ್ದೋ ವಿಡಿಯೋ ನೋಡಿದೆ, ಖುಷಿಯಾಯಿತು, ಕಲಿಯಲು ಸಾಕಷ್ಟು ಸಿಕ್ತು. ಅದಕ್ಕೆ ಪ್ರತಿಯಾಗಿ ನಾನೇನು ಮಾಡಿದೆ, ಮನುಷ್ಯನ ಸಹಜ ಗುಣದಂತೆ ಇದು ಒಂದು ಯೂಸ್ಲೆಸ್ ವಿಡಿಯೋ ಅಂತ ಕಾಮೆಂಟ್ ಮಾಡಿದೆ. ಓದಿ ಅವರಿಗೆ ಬೇಜಾರಾಗಿರ್ಬೋದು. ಆ ಬೇಜಾರನ್ನು ವಾಪಸ್ ಎಲ್ಲಿಂದಲೂ ನಮಗೆ ಬರಲೇಬೇಕು. ಅದು ನಿಮ್ಮ ಪ್ರೇಮಿನೇ ಇರಬಹುದು. ನೀವು ಅವಳಿಗೋಸ್ಕರ ಗಿಫ್ಟ್ ಕೊಟ್ಟಿದ್ದೀರಿ, ಎಲ್ಲ ಒಳ್ಳೆಯದೇ ಮಾಡಿರ್ತೀರಿ. ನೀನು ಮಾಡಿದ್ದು ಏನು ದೊಡ್ಡದಲ್ಲ, ಎಲ್ಲರೂ ಮಾಡ್ತಾರೆ, ಅದೇನು ಮಹಾ ಅಂತಾಳೆ. ಆಗ ನಿಮಗೆ ಬೇಜಾರಾಗಬಹುದು. ಅವಳು ಕೆಟ್ಟವಳೇನೂ ಅಲ್ಲ, ಆದರೆ ಅನ್ಬೇಕು ಅಂತಾಳೆ. ಇದು ರಿಟರ್ನ್ ಗಿಫ್ಟ್. ಅದನ್ನು ನಾನೇ ಮಾಡಬೇಕಂತಿಲ್ಲ, ಅವಳು ಮಾಡಬಹುದು. ಮದುವೆ ಆಗಿದ್ದರೆ ಹೆಂಡತಿನೂ ಮಾತಾಡಬಹುದು. ಉದಾಹರಣೆಗೆ ತಿಳ್ಕೊಳ್ಳಿ, 2 ಥರದ ವ್ಯಕ್ತಿಗಳನ್ನು ನೋಡೋಣ. ಎ ಆ್ಯಂಡ್ ಬಿ ಇಬ್ಬರು ಜಾಬ್ಗೆ ತಯಾರಿ ಮಾಡ್ತಿದ್ದಾರೆ. ಅವರವರ ಕರ್ಮದ ಅನುಸಾರ ಏನದ್ದು ಸೆಲೆಕ್ಷನ್ ದೇವರು ಮಾಡಿ ಬಿಟ್ಟಿದ್ದಾನೆ ಅಂತ ಅನ್ನೋಣ.
ಬಿ ಮಾತ್ರ 24 ಅವರ್ಸ್ ಸ್ಟಡಿ ಮಾಡ್ತಿದ್ದಾನೆ, ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾನೆ. ಆದರೆ ನೆಗೆಟಿವ್ ವಿಚಾರ ತಲೆಯಲ್ಲಿ ತುಂಬಿಕೊಂಡಿದ್ದಾನೆ. ಮೈನಸ್ ಮಾರ್ಕ್ಸ್ ಬಂದರೆ ಹೇಗೆ, ಅವನ ಫ್ರೆಂಡ್ ಈ ಎಕ್ಸಾಮ್ನಲ್ಲಿ ಮೊದಲು ಫೇಲ್ ಆಗಿದ್ದನ್ನು ನೆನಪು ಮಾಡ್ತಾನೆ, ಈ ಲೆಕ್ಚರ್ ಸರಿಯಾಗಿ ನನಗೆ ಕಲಿಸಲೇ ಇಲ್ಲ ಅನ್ನೋ ವಿಚಾರನೂ ಮಾಡ್ತಾನೆ. ಎ ಮಾತ್ರ 4 ಅವರ್ಸ್ 4 ಗಂಟೆ ಸ್ಟಡಿ ಮಾಡ್ತಾನೆ. ಪಾಸಿಟಿವ್ ವಿಚಾರ ತುಂಬ ಇದೆ, ವೇಕೆನ್ಸೀಸ್ ಜಾಸ್ತಿ ಇದೆ, ಈ ಜಾಬ್ನಿಂದ ಎಷ್ಟೊಂದು ಒಳ್ಳೆಯದು ನನ್ನ ಫ್ಯಾಮ್ಲಿಗೆ ಆಗುತ್ತೆ, ದೇವರಿಗೆ ಧನ್ಯವಾದ ಹೇಳ್ತಾನೆ. ಅವನ ಮೇಲೆ ಭಾರ ಹಾಕಿ ತನ್ನ ಕೆಲಸ ಮಾಡ್ತಾನೆ. ಬಿ ಕಡೆ ವ್ಯಕ್ತಿ ಒಬ್ಬ ಬರ್ತಾನೆ, ಅವನಿಗೆ ಡಿಮೋಟಿವೇಟ್ ಮಾಡಿಬಿಡ್ತಾನೆ. ಬಿ ತಯಾರಿ ಮಾಡುವುದನ್ನೇ ಬಿಟ್ಟ. ಮುಂದಿನ ಫಲಿತಾಂಶ ನಿಮಗೆ ಗೊತ್ತಿದೆ. ಯಾರಿಗೆ ಹೇಗೆ ಆಗಬೇಕೋ ಅದೇ ಥರ ಬುದ್ಧಿ ಆಗಿಬಿಡ್ತದೆ. ನಾವಂತೀವಿ ಈ ಹುಡುಗೆ 10 ಹುಡುಗರನ್ನು ರಿಜೆಕ್ಟ್ ಮಾಡಿದ್ದು. ಅವಳು ಮಾಡಲಿಲ್ಲ, ಅವಳ ಮುಖಾಂತರ ಮಾಡಿದ್ದು ಅಷ್ಟೇ. ಅವಳ ಯೋಗದಲ್ಲಿ ಇರುವವನು ಬರುವವರೆಗೆ ಇವನ ಮುಖ ಸರಿಯಿಲ್ಲ, ಕುಳ್ಳಿಗಿದ್ದಾನೆ, ಜಾಬ್ ಸರಿಯಿಲ್ಲ ಅಂತ ರಿಜೆಕ್ಟ್ ಮಾಡ್ತಾನೇ ಇರ್ತಾಳೆ. ನಿಮ್ಮ ಸ್ಟೋರ್ಡ್ ಕರ್ಮ ನಿಶ್ಚಿತವಾಗಿ ಸಿಕ್ಕೇ ಸಿಗ್ತದೆ. ರಿಸಲ್ಟ್ ಯಾವಾಗಲಾದರೂ ಸಿಗ್ಬೋದು, ಮುಂದಿನ ತಿಂಗಳಲ್ಲೇ ಸಿಗ್ಬೋದು. ತಿಳಿದುಕೊಂಡವರಿಗೆ ಇದು ಅರ್ಥ ಆಗಿರಬಹುದು. ಅದಕ್ಕೆ ರಿಲ್ಯಾಕ್ಸ್ ಮಾಡಿ ಖುಷಿಯಿಂದಿರಿ, ಸಂತೋಷದಿಂದ ಇರಿ. ಮುಂದೆ ನಡೆಯುವ ಡ್ರಾಮಾ ಅದನ್ನು ನೋಡಿ. ಈ ರಾಜಯೋಗ ಸರಿಯಾದ ಕರ್ಮಗಳಿಂದ ಬರೆದಿದ್ದರೆ ಅದು ತಾತ್ಕಾಲಿಕ ಮಾತ್ರ, ನಾಳೆನೇ ಖಾಲಿಯಾಗಬಹುದು. ಒಳ್ಳೆಯ ನೀತಿಯಿಂದ ಗಳಿಸಿದ್ದ ಸಂಪತ್ತು ಶಾಶ್ವತ. ಆ ಒಳ್ಳೆಯ ನೀತಿಯ ರಾಜಮಾರ್ಗಕ್ಕೆ ಹೋಗುವ ವಿಧಾನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಸಿಗಲಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.